ವಾಕಿಂಗ್ ಮಾಡ್ತಾಯಿದ್ದೆ ನಮ್ಮ ಮನೆ ಹತ್ರ. ವಾಕಿಂಗ್ ಮಾಡುವಾಗ ನಮ್ಮ ಊರು ಬಂದು ಇಲ್ಲಿ ಕುಂದಾಣದ ಹತ್ರ ಇದು ಬಂದು ವಾಕಿಂಗ್ ಮಾಡುವಾಗ ಈ ಬಾಲ್ಕುಂಟಳ್ಳಿ ಗಂಗಾಧರನ ಒಂದು ರೌಡಿಗಳು ಒಂದಿಬ್ಬರು ಬಂದು ನಾನು ಇನ್ನು ಮುಂದೆಗಿಂತ ನಡ್ಕೊಂಡು ಹೋಗ್ತಾಯಿದ್ರಿ ಹಿಂದೆಗಡೆಯಿಂದ ಬಂದು ತುಳಿದ್ರು ನನ್ನ. ನೋಡೋ ಪಟ್ಕ ಏಯ್ ನಮ್ಮ ಬಾಸ್ ಮೇಲೇ ನೀನು ಕೇಸ್ ರಿಜಿಸ್ಟರ್ ಮಾಡಿಸ್ತೀಯ ಅಂಥೇಳಿ ಅವಾಚ್ಯ ಶಬ್ದಗಳಿಂದ ಬೈದು ಇಲ್ಲಿ ಪೂರ್ತಿ ಚಾಕುವಿನಿಂದ ತಿವಿದು ಚಾಕುವಿನೆಲ್ಲ ಪೂರ್ತಿ ತಿವಿದ್ಬಿಟ್ಟು ಈ ಕೈಯಲ್ಲೆಲ್ಲ ಪೂರ್ತಿ ತಿವಿದ್ಬಿಟ್ಟು ಖಾರದ ಪುಡಿ ಹಾಕಿ ಓಡೋಗಿದ್ದಾರೆ ಸರ್. ಅದರಿಂದ ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಅಂಥೇಳಿ ತಮ್ಮ ಮಾಧ್ಯಮದ ಮುಖಾಂತರ ಈ ಬಾಲ್ಕುಂಟಳ್ಳಿ ಗಂಗಾಧರು ಈ ನಮ್ಮನ್ನು ಅವ್ರ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡಿಸಿದ್ವಿ ಈ ಚಿಕ್ಕಬಳ್ಳಾಪುರ ಒಂದು ಪೊಲೀಸ್ ಸ್ಟೇಷನಲ್ಲಿ. ಅದನ್ನೇ ಒಂದು ಸೇಡ್ ಥರ ಮಾಡಿಕೊಂಡು ಇವಾಗ ಅವರು ರೂಢಿಗಳನ್ನ ಇವ್ರನ್ನ ಬಿಡೋದು, ನಮ್ಮ ಮೇಲೆ FIR ಮಾಡಿಸಿದ್ದಾನೆ. FIR ನಂಬರ್ 120/2025 ಮಹಿಳಾ ಪೊಲೀಸ್ ಸ್ಟೇಷನ್ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕೇಸ್ ರಿಜಿಸ್ಟರ್ ಮಾಡಿಸಿದ್ದೀವಿ. ಇವ್ರ ಮೇಲೆ ಬಾಲ್ಕುಂಟೆ ಗಂಗಾಧರ ಪೋಕ್ಸೋ ಕೇಸ್ ಒಂದು ರಿಜಿಸ್ಟರ್ ಮಾಡಿಸಿದ್ದೀವಿ. ಅದರಿಂದ ಇದು ರಾಜಿ ಮಾಡ್ಕೊಳ್ಳಿಲ್ಲ ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ರಾಜಿ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಇವನಿದ್ರೆ ಅದು ನಮಗೆಲ್ಲ ಸುಮ್ಮನೆ ನಮ್ಗೆ ತುಂಬ ತೊಂದರೆ ಮಾಡ್ತಾವನೆ ಅಂತೇಳಿ ನಮ್ಗೆ ಏನಾರ ಮಾಡಿ ಇವ್ನು ಸಾಯಿಸಬೇಕು ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡಿಸ್ಬಿಟ್ಟಿದ್ದೆ ನಾನು. ಒಂದೇ ಒಂದು ಉದ್ದೇಶಕ್ಕೆ ಎತ್ಕೊಂಡು ಹೋಗ್ಬಿಟ್ಟು ಇವಾಗ ನಮ್ಮ ಮನೆಯೆಲ್ಲ ನೋಡ್ಕೊಂಡು ಹೋಗಿದ್ದಾನೆ. ಆಮೇಲೆ ಪಾಪ ಹೋಗಿ ಸ್ಕೂಲ್ಗೂ ಎಲ್ಲ ನೋಡ್ಕೊಂಡು ಹೋಗಿದ್ದಾನೆ. ಆ ದಾರಿಯಲ್ಲಿ ಸುಮಾರು ಜನ ಓಡಾಡ್ತಾ ಇರ್ತಾರೆ, ಯಾರು ಅಂತ ಗೊತ್ತಾಗೋದೇ ಇಲ್ಲ. ಬೆಳಗ್ಗೆನೇ 9:15 ನಿನ್ನೆ 9:15 ಬಂದು ವಾಕಿಂಗ್ ಮಾಡುವಾಗ ಬಂದು ಖಾರದ ಪುಡಿ ಎಲ್ಲ ಹಾಕಿ ಚಾಕು ಎಲ್ಲ ಇರಿದ್ಬಿಟ್ಟು ಹೋಗಿದ್ದಾರೆ. ಆಮೇಲೆ ಇವು ದಿನ ಪ್ರೆಜರು ಕೇಸ್ ರಾಜಿ ಮಾಡಿಕೊಳ್ಳಿ ಅಂತೇಳಿ 120/2025 ರಾಜಿ ಮಾಡಿಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ರೀತಿ ಎಲ್ಲ ಮಾಡ್ತವ್ರೆ. ನಾವು ಏನೇನೋ ಕುಟುಂಬಕ್ಕೆ ನಮಗೇನೇನೋ ಪ್ರಾಬ್ಲಮ್ ಆದರೂ ಕೂಡ 120 ಏನು ಆರೋಪಿಗಳಿದ್ದಾರೆ ಅವರೇ ಕಾರಣ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀವಿ ಸ್ವಾಮಿ. FIR ಆಗಿ ಎಷ್ಟು ದಿನ ಆಯಿತು? FIR ಆಗಿ 1 ತಿಂಗಳಾಯಿತು. FIR ಆಗಿ ಆವತ್ತಿಂದನೂ ಅವರು ಇವಾಗ ಬೇಲ್ ಮೇಲೆ ಬಂದು ಇವಾಗ ನಮ್ಮನ್ನು ಟಾರ್ಗೆಟ್ ಮಾಡಿಕೊಂಡು ನಾವೆಲ್ಲ ಓದ್ತೀವೋ ನಮ್ಮ ಹಿಂದೆಗಡೆನೇ ಫಾಲೋ ಮಾಡೋದು. ಪಾಪು ಎಲ್ಲ ಸ್ಕೂಲ್ ಓದ್ತಾಯಿದ್ರೆ ಹಿಂದೆಗಡೆ ಫಾಲೋ ಮಾಡೋದು. ನಾನು ಹೇಗೆ ಬಂದು ಯಾರು ಅಂತಲೇ ಗೊತ್ತಿಲ್ಲ ಬಂದು ಚಾಕು ತಗೊಂಡು ತಿವಿದುಬಿಟ್ಟು ಓಡೋಗ್ಬಿಟ್ರು. ಅವರಿಬ್ಬರು ಏನರಲ್ಲಿ ಬಂದಿದ್ರು? ಅವರಿಬ್ಬರು ಏನರಲ್ಲಿ ಬಂದರು ನಾನು ನೋಡೇ ಇಲ್ಲ. ಅವರು ಮಾಮೂಲಿ ನಾನು ಮುಂದೆಗಡೆ ನಡ್ಕೊಂಡು ಹೋಗ್ತಾ ಇದ್ದೆ. ಅವರು ಆಲ್ರೆಡಿ ಬಂದುಬಿಟ್ಟು 3 ದಿನದಿಂದ ನಾನು ಕಾಯ್ತಾ ಇದ್ವಿ, ಇವತ್ತು ಬಂದಿದ್ದೀಯಾ ಅಂಥೇಳಿ, ಇವತ್ತು ನೀನು ಸಿಗದೆ ನಮ್ಗೆ ಅಂಥೇಳಿ, ನಿನ್ನೆ ಅಲ್ಲೇ ಇದ್ದರೂ ಕೂಡ ನಾವು ಬಿಡಲ್ಲ ಅಂತೇಳಿ ಬೆದರಿಕೆ ಹಾಕ್ಬಿಟ್ಟು ಹೊರಟೋದ್ರು ಸ್ವಾಮಿ. ಖಾರ ಪುಡಿ ಕಣ್ಣಲ್ಲಿ ಹಾಕಿದ್ರೆ ಹೆಂಗೆ? ಖಾರದ ಪುಡಿ ಅವರು ಎಲ್ಲ ಖಾರದ ಪುಡಿ ಎಲ್ಲ ತೊಗೊಂಬಂದಿದ್ರು. ಕಣ್ಣಿಗೆ ಏನು ಹೇಳ್ತಾನೆ ಇದ್ದರು, ಮಾತಾಡ್ಕೊಂಡೆ ಹಾಕ್ಬಿಟ್ರು. ಯಾವುದೋ 2 ವೀಲರ್ ಬಂತು, 2 ವೀಲರು ಬಂದಿಲ್ಲ ಅಂದರೆ ನಮ್ಮನ್ನು ಸಾಯಿಸಾಕ್ತಿದ್ರು. ಈಗ FIR ಕೊಟ್ಟಿದ್ರು ಅವ್ರ ಮೇಲೆ? ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸ್ವಾಮಿ. ಸರಿ. ನಿಮ್ಮ ಹೆಸರು? ನಮ್ಮ ಹೆಸರು ಮಹೇಶ್ ಅಂತ. ದಯವಿಟ್ಟು ನಮಗೊಂದು ನ್ಯಾಯ ಓಡಿಸ್ಕೊಡ್ಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ ಸ್ವಾಮಿ. ನೀವೇನು ಕೆಲಸ ಮಾಡ್ತೀರಾ? ನಾವು ರೈತರು ಸ್ವಾಮಿ, ವ್ಯವಸಾಯ ಮಾಡ್ತೀವಿ.